ನಮಸ್ತೆ, ನಾನು ನಿಮ್ಮ ಚಂದು. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಇವತ್ತು ಶುಕ್ರವಾರ ಪೂಜೆ ಕೂಡ ಎಲ್ಲ ಆಯಿತು. ತಿಂಡಿಗೆ ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ. ಸಾಂಬಾರು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದು ಕರ್ಮೀನ್ ಸಾಂಬಾರು. ನಾನು ತಿಂಡಿ ಅಡುಗೆ ಏನಕ್ಕೆ ಒಂದೇ ಸಲ ಮಾಡ್ತೀನಿ ಅಂದರೆ, ನಮ್ಮನೆಯವರು ಕೂಡ ಆಫೀಸ್ಗೆ ಹೋಗೋದ್ರಿಂದ ಮಧ್ಯಾಹ್ನಕ್ಕೆ ಊಟ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಾನು ಸಾಂಬಾರು ಮಾಡಿದ್ದೀನಿ. ನಮ್ಮ ತಾತ ಅವರು ಕೂಡ ಅವರು ರೈಸ್ ಐಟಮ್ ಜಾಸ್ತಿ ತಿನ್ನೋದಿಲ್ಲ. ಹಾಗಾಗಿ ಬೆಳಗ್ಗೆನೇ ಅಡುಗೆನೂ ಮಾಡ್ತೀನಿ. ಡೈಲಿ ಹೀಗೇ ಇರುತ್ತೆ ನನ್ನ ಬೆಳಗಿನ ರೋಟೀನ್. ಅಡುಗೆ ತಿಂಡಿ ಎರಡು ಒಂದೇ ಸಲ ಮಾಡ್ತೀನಿ. ನಾವು ಕರ್ಮೀನ್ ಸಾಂಬಾರಲ್ಲೆಲ್ಲ ಊಟ ಮಾಡೋದಿಲ್ಲ, ಮಕ್ಕಳು ಕೂಡ ಊಟ ಮಾಡೋದಿಲ್ಲ. ಹಾಗಾಗಿ ನಮಗೆ ಬೇರೆ ಸಪ್ರೇಟ್ ಸಾಂಬಾರು ಮಾಡ್ಕೊಂಡಿದ್ದೆ. ಕಡಲೆಕಾಳು ಹುರಿದ್ಬಿಟ್ಟು ಅದಕ್ಕೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ. ಇವತ್ತು 2 ಥರ ಸಾಂಬಾರು ಆಗಿದೆ ಕಡಲೆಕಾಳಿಂದನೇ. ಇವು ಅಡುಗೆ ಎಲ್ಲ ಆದಮೇಲೆ ತಿಂಡಿ ತಿಂದು ಮಗಳು ಕೂಡ ಆಚೆ ಆಟ ಆಡ್ತಾಯಿದ್ಲು. ಮಗನೂ ಬೇರೆ ಹುಡುಗರ ಜೊತೆ ಆಟ ಆಡೋಕ್ಕೆ ಹೋಗಿದ್ದ. ನಾನಲ್ಲೇ ಪೈಪು ಹಾಕೋಣ, ನೀರು ಬರ್ತಾಯಿತ್ತು, ಇನ್ನೂ ಡ್ರಮ್ಮಿಗೆ ಪೈಪ್ ಹಾಕೋಣ ಅಂತ ಹೋಗಿದ್ದೆ. ಅಲ್ಲೇ ಇರಬೇಕು, ಇಲ್ಲ ಅಂದರೆ ತುಂಬಿ ಆಚೆ ಬಂದುಬಿಡುತ್ತೆ. ಹಾಗಾಗಿ ಮಗಳೇ ಒಬ್ಬಳೇ ಆಟ ಆಡ್ತಾಯಿದ್ಲಲ್ಲ, ಬಾಲ್ ಆಟ ಆಡ್ತಾಯಿದ್ಲು. ನಾನು ಮಗಳಿಗೆ ಬಾಲ್ ಹಾಕ್ತಾಯಿದ್ದೆ. ಮಗಳು ಇದ್ದರೆ ನಾನು ಬಾಲ್ ಆಡಬೇಕಾದ್ರೆ ಹೋಗ್ತೀನಿ, ಮಗನೂ ಇಬ್ಬರು ಇದ್ದರೆ ಬಾಲ್ ಹಾಕ್ತಾಯಿರ್ತೀನಿ. ನಾನು ಅವ್ರ ಜೊತೆನೇ ಬಾಲ್ ಆಟ ಆಡ್ತೀನಿ. ಇವಾಗ ಬೇಸಿಗೆ ರಜೆ ಇದೆಯಲ್ಲ, ಹಾಗಾಗಿ ಮಕ್ಕಳು ತುಂಬ ಖುಷಿ ಪಡ್ತಾರೆ. ನಾನು ಅವ್ರ ಜೊತೆ ಆಟ ಆಡಿದ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಮತ್ತು ಸಂಜೆ ತೋಟದ ಹತ್ರ ಹೋಗಿದ್ವು. ನೋಡಿ, ಇಲ್ಲಿ ಬಂದರೂ ಸುಮ್ಮನೆ ಇರಲ್ಲ, ಮನೆಯಲ್ಲೂ ಸುಮ್ಮನೆ ಇರಲ್ಲ. ಅವ್ರ ತಾತ ಯಾದ ಮತ್ತು ಅಳಿಲು ಇವೆಲ್ಲ ಅಡಿಕೆ ಪೀಚನ್ನು ಕಡಿದು ಉದುರಿಸ್ತವೆ ಅಂತ ಹೇಳಿ ಕಟ್ಟಿದ್ದಾರೆ. ಇವನು ಗ್ಲಾಸ್ನೆಲ್ಲ ಹೊಡೆದಾಕ್ತಾ ಇದ್ದಾನೆ. ಅದಕ್ಕೆ ತೆಗ್ದಾಕು, ಗ್ಲಾಸೆಲ್ಲ ಕಾಲಿಗೆ ಚುಚ್ಕೊಂಡ್ರೆ ಗಾಯ ಆಗುತ್ತೆ, ಬೇಗ ವಾಸಿಯಾಗಲ್ಲ ಅವರಿಗೆ. ಶುಗರ್ ಬೇರೆ ಇದೆ, ಹಾಗಾಗಿ ತೆಗ್ದಾಕು ಅಂತ ಹೇಳಿದೆ, ತೆಗ್ದಾಕ್ತಾ ಇದ್ದಾನೆ. ನೋಡಿ, ಇಲ್ಲೇ ಸಪೋಟ ಗಿಡ ಇದೆ ಮತ್ತು ಕರಿಬೇವಿನ ಗಿಡನೂ ಕೂಡ ಇದೆ. ಇಲ್ಲಿ ಹಲಸಿನ ಮರನೂ ಇದೆ. ಇದು ಹಲಸಿನ ಮರ ನಮ್ಮನೆಯವರು ಚಿಕ್ಕ ಹುಡುಗನಲ್ಲಿ ಆಟ ಆಡಬೇಕಾದ್ರೆ ಹಾಕಿದ್ರಂತೆ. ನೋಡಿ, ಮಗಳು ಕೂಡ ಬರ್ತಾ ಇದ್ದಾಳೆ ಇವಾಗ ಹಲಸಿನ ಎಲೆ ಬಿಡಿಸ್ಕೊಂಡು ಹೋಗೋದಕ್ಕೆ. ನಮ್ಮನೆಯವರು ಆವಾಗ ಆಟ ಆಡಬೇಕಾದ್ರೆ ಚಿಕ್ಕ ಹುಡುಗನಲ್ಲಿದ್ದಾಗ ಹಾಕಿದ್ರಂತೆ ಇದು ಅಡಿಕೆ ಸೊಸೆಯಲ್ಲಿ. ಹಾಗಾಗಿ ಅದು ಸೈಡಲ್ಲಿ ಇರಲಿ ಅಂತೇಳಿ ಸೈಡಿಗೆ ಹಾಕಿದ್ದಾರೆ ತೆಗೆದು. ಇವ್ರ ತಾತ ನೋಡಿ ಇವಾಗ ಹಲಸಿನ ಹಣ್ಣು ಬಿಡ್ತಾ ಇದೆ. ಈಗೆಲ್ಲ ಸ್ಟಾರ್ಟ್ ಆಗಿದೆ ಅಲೆ ಹಲಸಿನ ಹಣ್ಣು. ಎಲೆ ಮಗಳು ನಾವು ಬಿಡಿಸ್ಕೊಂಡ್ವು, ಮಗ ಏನೂ ಬಿಡಿಸ್ಲಿಲ್ಲ. ನಾನು ಬರೀ ಜಗಳ ಆಡೋದೇ ಆಗುತ್ತೆ. ನೋಡಿ, ಅಲ್ಲೂ ಇದ್ದಾನೆ, ಬರ್ತಾ ಇದ್ದಾನೆ ಈ ಕಡೆ ಸೈಡು. ಗ್ಲಾಸ್ ಎಲ್ಲ ಹೊಡೆದಾಕಿದ್ನಲ್ಲ, ತೆಗ್ದಾಕು ಅಂತ ಹೇಳಿದೆ, ತೆಗ್ದಾಕ್ಬಿಟ್ಟು ಈ ಕಡೆ ಸೈಡ್ ಬಂದ. ಮೊದಲು ನೋಡಿ, ಇಲ್ಲಿ ಫಸ್ಟ್ ಎಲ್ಲ ಅಂಬಿತ್ತಂತೆ. ಅಂದರೆ ನಾವು ಮದುವೆ ಆಗಿ ಬಂದಾಗ ನಾವು ಇಲ್ಲಿರಲಿಲ್ಲ, ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ಕಡೂರಲ್ಲಿ ಅಲ್ಲಿದ್ವು. ಹಾಗಾಗಿ ಸರಿಯಾಗಿ ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಅಂಬಿತ್ತು, ನೀರು ಹಿಡಿದು ಹೋಗಿದೆ. ಮತ್ತು ಅಲ್ಲೆಲ್ಲ ಫುಲ್ಲು ಕನಕಾಂಬ್ರ ಸಸಿಗಳಿದ್ವು, ದೊಡ್ಡ ದೊಡ್ಡದು. ಎಷ್ಟೊಂದು ಹೂವು ಸಿಗೋದು ಅಂದರೆ, ನಾನು ಕೂಡ ಕುಯ್ದೀನಿ ಅದ್ರ ತುಂಬ ಕನಕಾಂಬ್ರ ಹೂವು ಬಿಡ್ತಾಯಿತ್ತು. ಇವಾಗೆಲ್ಲ ಹೋಗಿದೆ, ಇವಾಗಿಲ್ಲ. ಮತ್ತು ಇದು ಸೊಪ್ಪು ಹಾಕಿದ್ದಾರೆ. ಇದು ಶನಿವಾರ ಮಾರ್ನಿಂಗ್ ವ್ಲಾಗಿದ್ದು ವಿಡಿಯೋ ಮಾಡಿಕೊಂಡಿದ್ದೆ. ಕಾಫಿ, ಟೀ, ಹಾಲು ಎಲ್ಲ ಮಾಡಿಟ್ಟಿದ್ದೀನಿ. ಹಾಗೆಯೇ ತಿಂಡಿ ಮಾಡ್ಕೊಳ್ಳೋಣ ಅಂತ ರಾತ್ರಿನೇ ನೆನೆಸಿಟ್ಟಿದ್ದೆ. ಸ್ವಲ್ಪ ಉದ್ದಿನಬೇಳೆ ನೆನೆಸಿ ರುಬ್ಬಿ ಅದಕ್ಕೆ ಇಡ್ಲಿ ರವೆ ಬರುತ್ತಲ್ಲ, ಆ ರವೆನ ತೊಳೆದು ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದೆ. ಉಪ್ಪಾಕಿ ಬೆಳಗ್ಗೆ ಉಪ್ಪಾಕಿ ಕಲಸಿದ್ದೀನಿ. ಮತ್ತು ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ರವೆಯಲ್ಲೂ ಕೂಡ ಮಾಡ್ಬೋದು, ಆದರೆ ಅದನ್ನು ಹಬೆನಲ್ಲಿ ಸ್ವಲ್ಪ ರವೆನ ಬೇಯಿಸಿ ನಂತರ ಆಮೇಲೆ ಉದ್ದಿನಬೇಳೆ ರವೆ ಎರಡು ಮಿಕ್ಸ್ ಮಾಡಿ ಇಡಬೇಕು, ಕಲಸಿ ನೆನೆಯೋದಕ್ಕೆ. ನಾನು ಇದನ್ನೇನು ಆ ಥರ ಮಾಡಿಲ್ಲ. ಇದು ಇಡ್ಲಿ ರವೆನೇ ಸಪ್ರೇಟ್ ಬರುತ್ತಲ್ಲ, ಆ ರವೆ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಉದ್ದಿನಬೇಳೆ ಮತ್ತು ರವೆನೂ ನೆನೆಸಿಟ್ಟಿದ್ದೆ. ರಾತ್ರಿಯೇ ನಾನು ಹಲಸಿನ ಎಲೆ ಅಂತೂ ತೊಗೊಂಡು ಬಂದ್ವಿ ಹಿಂದೆ, ಈ ಥರ ತಿಂಡಿ ಮಾಡೋದಕ್ಕೇ. ಅದನ್ನು ಬಟ್ಲು ಥರ ರಾತ್ರಿಯೇ ಕಟ್ಟಿಟ್ಟು ಹಾಕಿದ್ದೀನಿ. ನೋಡಿ, ಇದಕ್ಕೆ ಮುಕ್ಕಾಲು ಭಾಗ ಮಾತ್ರ ಹಾಕಬೇಕು, ಉಬ್ಬಿ ಆಚೆ ಬಂದುಬಿಡುತ್ತೆ. ಹಾಗಾಗಿ ನೋಡಿ, ಇಡ್ಲಿ ಕೂಡ ರೆಡಿಯಾಗಿದೆ. ಹಲಸಿನ ಇಡ್ಲಿ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಇದನ್ನು ತುಂಬ ಇಷ್ಟಪಡ್ತಾರೆ ನಮ್ಮ ಮಕ್ಕಳು ಕೂಡ. ಇವರು ಏನಾದರೂ ಸ್ಕೂಲಿಗೆ ತಗೊಂಡೋದ್ರೆ ನಮ್ಮ ಹುಡುಗರು
ಸ್ಕೂಲಲ್ಲಿ ಇವರು ಫ್ರೆಂಡ್ಸ್ ಇರ್ತಾರಲ್ಲ, ನನಗೊಂದು ತೊಗೊಂಬಾರೋ, ನನಗೂ ಮಾಡಿಸ್ಕೊಂಬಾರೋ ಅಂತೇಳಿ ಇವ್ರ ಹತ್ರ ಎಲ್ಲ ಇಸ್ಕೊಳ್ತಾರಂತೆ ಅಂತ ಹೇಳ್ತಾನೆ. ಸಾಂಬಾರು ಚೆನ್ನಾಗಿರುತ್ತೆ, ಇಡ್ಲಿ ಸಾಂಬಾರು ಈ ಥರದ್ದು ಅಂತ ಹೇಳಿ ಅದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಮಾಡಿದ್ದೆ. ತೊಗರಿಬೇಳೆ ಬೇಯಿಸಿ ಸಾಂಬಾರು ಮಾಡಿದ್ದೆ. ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ಮತ್ತು ಮಗಳಿಗೆ ಯಾಕೋ ಹುಷಾರಿರಲಿಲ್ಲ, ಹಾಗಾಗಿ ಕಲ್ಲೂರು ಕ್ರಾಸಿಗೆ ಕರ್ಕೊಂಡೋಗಿದ್ದೆ ಮಗಳನ್ನ. ಇಲ್ಲೇ ಶಾಪು ಕೂಡ ಇಲ್ಲೇ ಇದೆ. ತೋರಿಸ್ಕೊಂಡು ಸ್ವಲ್ಪ ಬಳೆ ತೊಗೊಬೇಕಿತ್ತು. ನಾನು ಬಳೆ ತೊಗೊಂಡು ಮತ್ತು ಇಲ್ಲಿ ಮುಂಚೆ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ಕ್ರಾಸಲ್ಲಿ, ಆದರೆ ಇವಾಗ ಎಲ್ಲ ಸಿಗುತ್ತೆ, ಪ್ರತಿಯೊಂದು ಕೂಡ ಸಿಗುತ್ತೆ. ನಾನು ಇಲ್ಲಿ ಕಲ್ಲೂರು ಕ್ರಾಸಲ್ಲಿ ಒಂದು ಬರ್ಲು ಕೂಡ ತೊಗೊಂಡು ಬಂದೇನೆ. ನಾನೇ ಮುರಿದಾಕಿದ್ದೆ, ಅದನ್ನು ತೊಗೊಂಡು ಬಂದು ಕುಚ್ಚು ಸ್ಯಾರಿದು ಕುಚ್ಚು ಹಾಕ್ತಾಯಿದ್ದೀನಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಹಾಕಬೇಕು ಇನ್ನೂ. ಹಾಕಾದ್ಮೇಲೆ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು, ಬಾಯ್.